ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ಶ್ರೀರಾಮನ ಪೂರ್ವಜನಾದ ಹರಿಶ್ಚಂದ್ರ ಮಹಾರಾಜನ ಕಥೆಯನ್ನು ನೋಡುತ್ತಾ ಇದ್ದೆವು ನಾವೆಲ್ಲ. ಹೋದ ಸಲ ವಿಡಿಯೋದಲ್ಲಿ ನಾವು ತಿಳಿದುಕೊಂಡ್ವಿ, ಚಂದ್ರಮತಿಯನ್ನು ಈಗ ರಾಜನ ಸೇವಕರು ಸ್ಮಶಾನ ಕಾಯುವ ವೀರಬಾಹುವಿನ ಹತ್ತಿರ ಕರೆದುಕೊಂಡು ಬಂದಿದ್ದಾರೆ. ಇವರೆಲ್ಲ ಬಂದಾಗ ವೀರಬಾಹು ಅಲ್ಲಿಯೇ ಇದ್ದ. ವೀರದಾಸ ಕೂಡ ಅವನ ಕಾಲುಗಳನ್ನು ಒತ್ತುತ್ತಾ ಅವನ ಸೇವೆ ಮಾಡುತ್ತಾ ಇದ್ದ. ಇವರನ್ನೆಲ್ಲ ನೋಡಿ ವೀರದಾಸ ತಾನು ಒಳಗೆ ಯಾವುದೋ ಕೆಲಸಕ್ಕೆ ಹೊರಟು ಬಿಟ್ಟ. ಅವರೆಲ್ಲ ಯಾರು ಅಂತ ಅವನು ಗಮನಿಸಲೇ ಇಲ್ಲ. ಯಾರೋ ಬಂದಿದ್ದಾರೆ ಯಜಮಾನನನ್ನು ನೋಡುವುದಕ್ಕೆ, ಅವರ ಮಧ್ಯೆ ನಾನು ಏತಕ್ಕೆ ಅಂದುಕೊಂಡು ಬೇರೆ ಕೆಲಸ ಮಾಡಲು ಒಳಗೆ ಹೋದ. ಆ ರಾಜಸೇವಕರಲ್ಲಿ ಒಬ್ಬ ವೀರಬಾಹುವಿಗೆ ಹೇಳುತ್ತಾನೆ, ಈ ಹೆಂಗಸು ನಮ್ಮ ರಾಜಕುಮಾರನನ್ನು ಕೊಂದಿದ್ದಾಳೆ, ಅದಕ್ಕೆ ರಾಜಾಜ್ಞೆ ಆಗಿದೆ, ನೀನು ಇವಳ ತಲೆಯನ್ನು ಕತ್ತರಿಸಬೇಕು ಅಂತ. ರಾಜಾಜ್ಞೆ ಅಂದ್ರೆ ಕಿಂಗ್ಸ್ ಆರ್ಡರ್ ಅಂತ. ವೀರಬಾಹು ಈಗ ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಎಲ್ಲಾ ಕೆಲಸವನ್ನು ವೀರದಾಸನಿಗೆ ಒಪ್ಪಿಸಿ ಬಿಡುತ್ತಾನೆ. ಈಗ ಕೂಡ ವೀರದಾಸನನ್ನು ಕರೆದು ಹೇಳುತ್ತಾನೆ, ಈ ಹೆಂಗಸು ನಮ್ಮ ರಾಜಕುಮಾರನನ್ನು ಕೊಂದಿದ್ದಾಳೆ, ಆದ್ದರಿಂದ ಇವಳ ತಲೆಯನ್ನು ನೀನು ಕತ್ತರಿಸಿ ಬಿಡು ಅಂತ ಹೇಳಿ ವೀರದಾಸನ ಕೈಗೆ ಕೊಡಲಿಯನ್ನು ಕೊಟ್ಟು ಹೊರಟು ಬಿಡುತ್ತಾನೆ ಹೊರಗೆ. ವೀರದಾಸ ಈಗ ಅಳುತ್ತಾ ಇದ್ದಾನೆ. ಕೊನೆಗೆ ನಾನು ಸ್ತ್ರೀ ಹತ್ಯೆ ಅಂದರೆ ಹೆಂಗಸನ್ನು ಕೊಲ್ಲುವ ಕೆಲಸವನ್ನು ಮಾಡಬೇಕೇ ಅಂತ ಹೇಳಿ ದುಃಖ ಪಡುತ್ತಾನೆ. ದಣಿಯ ಆಜ್ಞೆ ಆಗಿದೆ ಅಂದ ಮೇಲೆ ನಾನು ಇದನ್ನು ಮಾಡಲೇಬೇಕು, ಮಾಡುತ್ತೇನೆ. ದಣಿಯಾಜ್ಞೆ ಅಂದ್ರೆ ಯಜಮಾನನ ಅಪ್ಪಣೆ, ಆರ್ಡರ್ ಅಂತ. ಇದನ್ನು ಮಾಡಿಬಿಡುತ್ತೇನೆ ಅಂತ ದುಃಖ ಪಡುತ್ತಾನೆ. ರಾಜನ ಸೇವಕರು ಕೂಡ ಹೊರಗೆ ಹೊರಡುತ್ತಾರೆ. ಈಗ ಕೊಡಲಿಯನ್ನು ಹಿಡಿದು ಬಂದು ನೋಡುತ್ತಾನೆ, ಅಲ್ಲಿ ಚಂದ್ರಮತಿ ನಿಂತಿದ್ದಾಳೆ. ಅವನ ಕೈಯಿಂದ ಕೊಡಲಿ ಜಾರಿತು. ನನಗೆ ಬುದ್ಧಿ ಕೆಟ್ಟು ಹೋಗಿದೆಯೇ ಅಥವಾ ನಾನು ನೋಡುತ್ತಿರುವುದು ಸುಳ್ಳೆ ನಿಜವೇ ಒಂದು ತಿಳಿಯುತ್ತಿಲ್ಲ. ನನಗೆ ಹುಚ್ಚು ಹಿಡಿಯಿತೆ ಅಥವಾ ನೀನು ರಾಜಕುಮಾರನನ್ನು ಕೊಲ್ಲುವಷ್ಟು ಕಟುಕಿ ಆದೆಯಾ ಅಂತ ಚಂದ್ರಮತಿಯನ್ನು ಕೇಳುತ್ತಾನೆ. ಇಲ್ಲ, ನಾನು ಇದನ್ನು ನಂಬುವುದಿಲ್ಲ ಅಂತ ಜೋರಾಗಿ ಕೂಗಿಕೊಳ್ಳುತ್ತಾನೆ. ಅದಕ್ಕೆ ಚಂದ್ರಮತಿ ಹೇಳುತ್ತಾಳೆ, ದೈವ ಸಂಕಲ್ಪದ ಮುಂದೆ ನಂಬಿಕೆ ಅಪನಂಬಿಕೆಗೆ ಸ್ಥಳವಿಲ್ಲ. ಅಂದರೆ ದೇವರು ಎಲ್ಲವೂ ಹೀಗೆಯೇ ನಡೆಯಬೇಕು ಅಂತ ಅಂದುಕೊಂಡ ಮೇಲೆ ನಾವು ನಂಬುವುದಕ್ಕೆ ಬಿಡುವುದಕ್ಕೆ ಏನು ಇದೆ ಅಂತ ಹೇಳುತ್ತಿದ್ದಾಳೆ ಮಕ್ಕಳೇ. ಹರಿಶ್ಚಂದ್ರ ಈಗ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಹೇಳುತ್ತಾನೆ, ಸಿದ್ಧಳಾಗು ಅಂತ, ರೆಡಿಯಾಗು ಅಂತ. ಚಂದ್ರಮತಿ ಈಗ ಕೈ ಮುಗಿದು ದೇವರನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾಳೆ. ಆಮೇಲೆ ಹರಿಶ್ಚಂದ್ರನ ಸುತ್ತ ಒಂದು ಸಲ ಸುತ್ತಿ ಬಂದು ಅವನಿಗೆ ನಮಸ್ಕಾರ ಮಾಡುತ್ತಾ ಹೇಳುತ್ತಾಳೆ, ನನಗೆ ಎಷ್ಟು ಜನ್ಮ ಬಂದರೂ ನೀವೇ ನನಗೆ ಗಂಡನಾಗಬೇಕು ಅಂತ ಬೇಡಿಕೊಳ್ಳುತ್ತಾಳೆ. ಸತ್ಯ ಹರಿಶ್ಚಂದ್ರ ತುಂಬಾ ಗುಣವಂತ, ಸತ್ಯಸಂಧ, ಪ್ರಾಮಾಣಿಕ, ಧರ್ಮಾತ್ಮ ಅನ್ನುವುದೆಲ್ಲ ಸರಿಯೇ. ಅವನಿಗೆ ತಕ್ಕ ಹೆಂಡತಿ ಆಗಿದ್ದಾಳೆ ಈ ಚಂದ್ರಮತಿ ಮಹಾತಾಯಿ. ಅವರಿಬ್ಬರು ಮನಸ್ಸು ಮಾಡಿದ್ದರೆ ಅಲ್ಲಿಂದ ಓಡಿ ಹೋಗಬಹುದಿತ್ತು. ಅಲ್ಲಿ ಅವರನ್ನು ಕೇಳುವುದಕ್ಕೆ ಯಾರೂ ಇಲ್ಲ. ಆದರೆ ಎಂತಹ ಸತ್ಯವಂತರು ಇವರು ಅನ್ನುವುದನ್ನ ನಾವು ಊಹೆ ಮಾಡಿಕೊಳ್ಳುವುದಕ್ಕೂ ಅಸಾಧ್ಯ. ಅಂದ್ರೆ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ. ಪ್ರಾಣ ಹೋದರೂ ಒಳ್ಳೆಯ ದಾರಿಯನ್ನು ಮಾತ್ರ ಬಿಡುವುದಿಲ್ಲ ಇವರಿಬ್ಬರು. ಅಬ್ಬಬ್ಬಾ, ಎಂತಹ ಮಹಾನ್ ವ್ಯಕ್ತಿಗಳು ಇವರು ಅಂತ ಅನ್ನಿಸುತ್ತದೆ ಅಲ್ಲವೇ ಮಕ್ಕಳೇ? ಮಹಾನ್ ಅಂದ್ರೆ ಗ್ರೇಟ್ ಅಂತ. ಅವಳು ಕತ್ತು ಬಗ್ಗಿಸಿ ಕುಳಿತಿದ್ದಾಳೆ. ಅವನು ಅವಳ ತಲೆಗೂದಲನ್ನು ಸರಿಸಿ ತಾಳಿ ಕಟ್ಟಿದ ಹೆಂಡತಿಯ ಕತ್ತನ್ನು ಕತ್ತರಿಸಬೇಕೇ, ಎಂತಹ ಪರೀಕ್ಷೆ ಭಗವಂತ ಅಂತ ಕಣ್ಣೀರು ಹಾಕುತ್ತಾ ಮತ್ತೆ ಹೇಳುತ್ತಾನೆ, ಏನೇ ಆದರೂ ಏನೇ ಹೋದರೂ ಎಲ್ಲವೂ ಶಿವನ ಅಪ್ಪಣೆಯಂತೆಯೇ ನಡೆಯುತ್ತಿದೆ. ಕರುಣೆಯೇ ಇಲ್ಲದವನ ಹಾಗೆ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಇವಳ ತಲೆಯನ್ನು ತೆಗೆದೇ ಬಿಡುತ್ತೇನೆ ಅಂತ
ಕೊಡಲಿ ಹಿಡಿದ ಕೈಯನ್ನು ಮೇಲಕ್ಕೆ ಎತ್ತುತ್ತಾನೆ. ಬೇಡ ಹರಿಶ್ಚಂದ್ರ ಬೇಡ ಅಂತ ಅಲ್ಲಿ ವಿಶ್ವಾಮಿತ್ರ ಗುರುಗಳು ನಿಂತಿದ್ದಾರೆ, ಅವನ ಕೈಯನ್ನು ಹಿಡಿದುಕೊಂಡು. ಈಗ ವಿಶ್ವಾಮಿತ್ರ ಗುರುಗಳು ಸತ್ಯ ಹರಿಶ್ಚಂದ್ರನಿಗೆ ಹೇಳುತ್ತಾರೆ, ಸೂರ್ಯವಂಶದ ರಾಜನಾಗಿ ಹೆಂಡತಿಯನ್ನು ಮಾರಿ ಹೆಂಡತಿಯನ್ನು ದಾಸಿಯನ್ನಾಗಿ ಮಾಡಿ ಈಗ ಅವಳನ್ನೇ ಕೊಲ್ಲುತ್ತಾ ಇರುವೆಯಲ್ಲ, ಛೀಛಿ ಎಂತಹ ಮನುಷ್ಯ ನೀನು ಅಂತ ಬೈಯುತ್ತಾರೆ. ಅದಕ್ಕೆ ಹರಿಶ್ಚಂದ್ರ ಹೇಳುತ್ತಾನೆ, ಧರ್ಮ ಅಧರ್ಮ ಅನ್ನುವ ಮಾತೆಲ್ಲ ಈಗ ವ್ಯರ್ಥ, ಅಂದರೆ ವೇಸ್ಟ್. ನಾನು ವೀರಬಾಹುವಿನ ಸೇವಕ, ನನ್ನ ದಣಿ ಹೇಳಿದ ಕೆಲಸವನ್ನು ಮಾಡುವುದೇ ನನ್ನ ಕರ್ತವ್ಯ, ಅಂದ್ರೆ ಡ್ಯೂಟಿ ಅಂತ. ಅದೇ ನನ್ನ ಧರ್ಮ. ಧರ್ಮ ಅಂದ್ರೆ ಮಕ್ಕಳೇ, ನಾವು ನ್ಯಾಯವಾದ ದಾರಿಯಲ್ಲಿ ನಡೆದುಕೊಳ್ಳುವುದೇ ನಮ್ಮ ನಿಜವಾದ ಗುಣ ಆಗಿರಬೇಕು. ಅನ್ಯಾಯದ ಮೋಸದ ದಾರಿ ನಮ್ಮದು ಆಗಬಾರದು ಅಂತ. ನನ್ನ ಕೆಲಸವನ್ನು ನಾನು ಮಾಡುವುದಕ್ಕೆ ನನಗೆ ಅಡ್ಡಿಪಡಿಸಬೇಡಿ, ದೂರ ಹೋಗಿ ಅನ್ನುತ್ತಾನೆ ಹರಿಶ್ಚಂದ್ರ. ಈಗ ವಿಶ್ವಾಮಿತ್ರರು, ಸಾಕು, ಸರ್ವಸ್ವವನ್ನೂ ಕಳೆದುಕೊಂಡೆ, ಅಂದ್ರೆ ಎಲ್ಲವನ್ನೂ ಕಳೆದುಕೊಂಡೆ, ಈಗಲೂ ನಿನ್ನ ಹಠ ಬಿಡುತ್ತಿಲ್ಲವಲ್ಲ, ಈಗಲೂ ಒಳ್ಳೆಯ ದಾರಿಯಲ್ಲಿಯೇ ನಡೆಯುತ್ತೇನೆ ಅಂತ ಹೇಳುತ್ತಿರುವೆಯಲ್ಲ ಮಹಾರಾಜ ಅನ್ನುತ್ತಾರೆ ವಿಶ್ವಾಮಿತ್ರ ಗುರುಗಳು. ಇನ್ನು ಮುಂದಕ್ಕೆ ಹೇಳುತ್ತಾರೆ ವಿಶ್ವಾಮಿತ್ರರು ಹರಿಶ್ಚಂದ್ರನಿಗೆ, ಮಗನನ್ನು ಕಳೆದುಕೊಂಡಾಯಿತು, ಹೆಂಡತಿ ಕೂಡ ಸಾಯುವ ಸ್ಥಿತಿಯಲ್ಲಿ ಇದ್ದಾಳೆ, ಆದರೂ ಸತ್ಯದ ದಾರಿಯೇ ಬೇಕು ಅನ್ನುತ್ತೀಯಲ್ಲ, ಎಂತಹ ಮನುಷ್ಯ ನೀನು ಅನ್ನುತ್ತಾರೆ ವಿಶ್ವಾಮಿತ್ರ ಗುರುಗಳು. ಸತ್ಯದ ದಾರಿಯನ್ನು ನಾನು ಕಳೆದುಕೊಂಡಿಲ್ಲ ಅಂದರೆ ನಾನು ಏನನ್ನೂ ಕಳೆದುಕೊಂಡಿಲ್ಲ ಅಂತಾನೆ ಅರ್ಥ. ನನ್ನನ್ನು ನನ್ನ ಕೆಲಸ ಮಾಡಲು ಬಿಟ್ಟು ಬಿಡಿ ಅನ್ನುತ್ತಾನೆ ಹರಿಶ್ಚಂದ್ರ. ಈಗ ವಿಶ್ವಾಮಿತ್ರರು ಹೇಳುತ್ತಾರೆ, ನಿನ್ನ ಮಗನನ್ನು ಬದುಕಿಸಿ ಕೊಡುತ್ತೇನೆ, ನಿನ್ನ ಹೆಂಡತಿಯನ್ನೂ ಬದುಕಿಸಿ ಕೊಡುತ್ತೇನೆ, ನಿನ್ನ ಖಜಾನೆ ಸಂಪತ್ತು ರಾಜ್ಯ ಎಲ್ಲವನ್ನೂ ಹಿಂತಿರುಗಿಸಿ ಕೊಡುತ್ತೇನೆ, ಆದರೆ ನನ್ನ ಕುಮಾರಿಯರನ್ನು ನೀನು ಮದುವೆ ಮಾಡಿಕೊಂಡು ಸುಖವಾಗಿ ಇದ್ದು ಬಿಡು ಅನ್ನುತ್ತಾರೆ ವಿಶ್ವಾಮಿತ್ರರು. ವಿಶ್ವಾಮಿತ್ರರು ಮಾತಂಗ ಕನ್ಯೆಯರನ್ನು ಸೃಷ್ಟಿ ಮಾಡಿ ಮಹಾರಾಜನ ಮುಂದೆ ನೃತ್ಯ ಮಾಡಿಸಿ ಅವರನ್ನು ಮದುವೆ ಆಗು ಅಂತ ಕೇಳಿದ್ದಕ್ಕೆ ಇಷ್ಟೆಲ್ಲ ಕಥೆ ನಡೆಯಿತು ಅಂತ ನಿಮಗೆ ನೆನಪಿದೆ ಅಲ್ಲವೇ ಮಕ್ಕಳೇ? ಸತ್ಯ ಹರಿಶ್ಚಂದ್ರ ಈಗ ಹೇಳುತ್ತಾನೆ, ನೀವು ಇಷ್ಟೆಲ್ಲ ಹೇಳುವ ಬದಲು ನನಗೆ ನನ್ನ ಸತ್ಯದ ದಾರಿಯನ್ನು ಉಳಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟು ಆಶೀರ್ವಾದ ಮಾಡಿ ಅನ್ನುತ್ತಾನೆ. ಅದಕ್ಕೆ ಸಂತೋಷವಾಗಿ ವಿಶ್ವಾಮಿತ್ರರು ನಗುತ್ತಾ, ಭಲೆ ಹರಿಶ್ಚಂದ್ರ ಭಲೆ, ಮೆಚ್ಚಿದೆ ನಿನ್ನನ್ನು, ನಿನ್ನ ಸತ್ಯಸಂಧತೆಯನ್ನೂ ಮೆಚ್ಚಿದೆ, ನೀನೇ ಗೆದ್ದೆ ಅನ್ನುತ್ತಾರೆ ಗುರುಗಳು. ಸೋಲು ಗೆಲುವು ಅನ್ನುವುದು ಮುಖ್ಯವಲ್ಲ, ನನ್ನ ಕರ್ತವ್ಯ ಮುಖ್ಯ ಅನ್ನುತ್ತಾನೆ ಅವನು. ಕರ್ತವ್ಯ ಅಂದ್ರೆ ಡ್ಯೂಟಿ, ಅಂದರೆ ಮನುಷ್ಯನಾಗಿ ಸತ್ಯದ ದಾರಿಯಲ್ಲಿ ನಡೆಯುವುದೇ ನಮ್ಮ ಕರ್ತವ್ಯ ಅಂತ ಹೇಳುತ್ತಿದ್ದಾನೆ ಮಕ್ಕಳೇ ಅವನು. ಕೆಟ್ಟ ದಾರಿಯಲ್ಲಿ ಹೋಗಿ ಸುಖವಾಗಿ ಬದುಕುತ್ತಿದ್ದೇವೆ ಅಂತ ಹೇಳುವವರು ಈಗಿನ ಕಾಲದಲ್ಲಿಯೂ ಯಾರಿದ್ದಾರೆ ಅಂತ ನಾವು ನೋಡಬೇಕು, ತಿಳಿದುಕೊಳ್ಳಬೇಕು ಮಕ್ಕಳೇ. ಕೆಟ್ಟ ದಾರಿಯಲ್ಲಿ ಹೋಗಿ ಚೆನ್ನಾಗಿ ಬದುಕುವುದಕ್ಕೆ ಯಾವುದೇ ಕಾಲವಾದರೂ ಖಂಡಿತ ಸಾಧ್ಯವೇ ಇಲ್ಲ. ಕೆಟ್ಟ ದಾರಿಯಲ್ಲಿ ಹೋಗುವಾಗ ಮೊದಲು ಖುಷಿ ಅಂತ ಅನ್ನಿಸುತ್ತದೆ, ಕೊನೆಗೆ ಅದರ ಪರಿಣಾಮ ಅಂದ್ರೆ ರಿಸಲ್ಟ್ ಏನಾಗುತ್ತೆ ಅಂದ್ರೆ ಯಾವತ್ತೂ ಸರಿಪಡಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಆಗದ ಹಾಗೆ ತುಂಬಾ ಕಷ್ಟ ನಷ್ಟಗಳು ಆಗಿಬಿಡುತ್ತವೆ ಮಕ್ಕಳೇ. ಸತ್ಯದ ದಾರಿಯಲ್ಲಿ ನಡೆದರೆ ಮೊದಲು ತುಂಬಾ ಕಷ್ಟ ಅನ್ನಿಸಿದರೆ ಕೊನೆಗೆ ಅದರ ಫಲಿತಾಂಶ ತುಂಬಾ ಒಳ್ಳೆಯದೇ ಆಗಿರುತ್ತದೆ. ಸತ್ಯದ ದಾರಿಯಲ್ಲಿ ನಡೆಯುವುದಕ್ಕೆ ನಮಗೆ ತುಂಬಾ ತಾಳ್ಮೆ ಇರಬೇಕು ಅಷ್ಟೇ ಮಕ್ಕಳೇ. ಇದಕ್ಕೆ ಸಂಬಂಧಪಟ್ಟ ಒಂದು ಸುಭಾಷಿತ ಶ್ಲೋಕ ಇದೆ, ಅದನ್ನ ನೋಡೋಣ ಮಕ್ಕಳೇ. ಛಿನ್ನೋಪಿ ಚಂದನ ತರುಹ್ನ ಜಹಾತಿ ಗಂಧಂ ವೃದ್ಧೋಪಿ ವಾಪಣಪತಿ ನ ಜಹಾತಿ ಲಾಭಂ ಯಂತ್ರಾರ್ಪಿತೋ ಮಧುರತಾಂ ನ ಜಹಾತಿ ಚೇಕ್ಷು ಕ್ಷೀಣೋಪಿ ನ ತ್ಯಜತಿ ಶೀಲಗುಣಾನ್ ಕುಲೀನಃ. ಅಂದರೆ ಶ್ರೀಗಂಧವನ್ನು ತುಂಡರಿಸಿದರೂ ತನ್ನ ಸುವಾಸನೆಯನ್ನು ಬಿಡುವುದಿಲ್ಲ. ಶ್ರೀಗಂಧ ಅಂದ್ರೆ ಸ್ಯಾಂಡಲ್ ವುಡ್, ಅದನ್ನ ಎಷ್ಟು ಕಟ್ ಮಾಡಿದ್ರು ಅದು ಎಷ್ಟೊಂದು ಚೆನ್ನಾಗಿ ವಾಸನೆನ ಕೊಡ್ತಾನೆ ಇರುತ್ತೆ ಅಂತ. ವ್ಯಾಪಾರಿಯು ವೃದ್ಧನಾದರೂ ಲಾಭವನ್ನು ಬಿಡುವುದಿಲ್ಲ. ಅಂದ್ರೆ ಬಿಸ್ನೆಸ್ ಮಾಡೋರು, ವ್ಯಾಪಾರ ಮಾಡೋರು ಎಷ್ಟೇ ವಯಸ್ಸಾದ್ರೂ ನಮ್ಗೆ ಲಾಭ ಇದೆಯಾ ಅನ್ನೋದನ್ನ ನೋಡಿಯೇ ನೋಡುತ್ತಾರೆ ಅಂತ ಮಕ್ಕಳೇ. ಗಾಣಕ್ಕೆ ಕೊಟ್ಟರೂ ಕಬ್ಬು
ತನ್ನ ಸವಿಯನ್ನು ಅಂದರೆ ರುಚಿಯನ್ನು ಬಿಡುವುದಿಲ್ಲ. ಕಬ್ಬಿನ ರಸ ಮಾಡೋದನ್ನ ನೀವು ನೋಡೇ ಇರ್ತೀರ ಅಲ್ವೇ ಮಕ್ಕಳೇ? ಅದೇ ಮೆಷಿನ್ಗೆ ಕೊಟ್ರು ತನಗೆ ಎಷ್ಟು ನೋವಾದ್ರೂ ಅದು ರುಚಿ ಕೊಡೋದನ್ನಂತೂ ಬಿಡೋದೇ ಇಲ್ಲ ಅಂತ ಅರ್ಥ ಮಕ್ಕಳೇ. ಹಾಗೆಯೇ ಸಜ್ಜನನು ಅಂದರೆ ಒಳ್ಳೆಯವನು ಎಂತಹ ಕೀಳು ಸ್ಥಿತಿಯಲ್ಲೂ ತನ್ನ ಶೀಲಗುಣವನ್ನು ಬಿಡುವುದಿಲ್ಲ. ಒಳ್ಳೆಯವನು ಎಂತಹ ಕಷ್ಟ ಪ್ರಾಣ ಹೋಗುವ ಸಂದರ್ಭ ಬಂದರೂ ಒಳ್ಳೆಯತನವನ್ನು ಮಾತ್ರ ಬಿಡುವುದೇ ಇಲ್ಲ ಅಂತ ಇದರ ಅರ್ಥ ಮಕ್ಕಳೇ. ಸರಿ, ಈಗ ವಿಶ್ವಾಮಿತ್ರರು ಹರಿಶ್ಚಂದ್ರನ ಒಳ್ಳೆಯ ಗುಣಗಳಿಂದ ತುಂಬಾ ಸಂತೋಷಗೊಂಡಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ. ನಾವು ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ನಮ್ಮ ವಿಡಿಯೋಗಳು ಇಷ್ಟವಾಗುತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಆಗ ಮಿಸ್ ಆಗೋದೇ ಇಲ್ಲ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನು ಶುರು ಮಾಡೋಣ. ನೀವೆಲ್ಲ ತಯಾರಾಗಿದ್ದೀರಾ ತಾನೇ? ಪ್ರಶ್ನೆ 1. ಹರಿಶ್ಚಂದ್ರ ಮಹಾರಾಜ ಮತ್ತು ಚಂದ್ರಮತಿಯರ ಗುಣ ಹೇಗೆ ಇತ್ತು ಅನ್ನೋದನ್ನ ನೀವು ನಿಮ್ಮ ಹಿರಿಯರಲ್ಲಿ ಹೇಳಿ ಮಕ್ಕಳೇ. ಅವರ ಈ ಕಥೆಯಿಂದ ನಾವು ಏನನ್ನು ಕಲಿಯಬಹುದು ಅನ್ನುವುದನ್ನ ಕೂಡ ಹೇಳಿ. ಪ್ರಶ್ನೆ 2. ಇವತ್ತಿನ ಕಥೆಯಲ್ಲಿ ನಾವು ಹೇಳಿದಂತಹ ಶ್ಲೋಕ ಯಾವುದು ಮತ್ತು ಅದರ ಅರ್ಥ ಏನು ಅನ್ನೋದನ್ನ ತಿಳಿದುಕೊಂಡು ಹೇಳಿ ಮಕ್ಕಳೇ. ಪ್ರಶ್ನೆ 3. ಹರಿಶ್ಚಂದ್ರ ಮಹಾರಾಜ ನಿಜವಾಗಲೂ ದೊಡ್ಡ ಸತ್ಯವಂತನೇ ಸರಿ ಅಂತ ವಿಶ್ವಾಮಿತ್ರರು ಹೇಗೆ ಒಪ್ಪಿಕೊಂಡರು? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಿಮಗೆ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಮಕ್ಕಳೇ. ಹಾಗಾದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.